ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದರೆ ಟ್ರಾವೆಲ್ ಲಾಗ್. ನಾನು ಆಫೀಸ್ ವರ್ಕ್ ಮೇಲೆ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಹಾಗೆ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಮಾಡಿದ್ದು. ಬಸ್ ಇರೋದು 9:15ಗೆ. 9 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಊಟ ಎಲ್ಲ ತಿಂದಾಗಿದೆ, ಹಾಗೆ ಬಟ್ಟೆ ಎಲ್ಲ ಫುಲ್ ಪ್ಯಾಕ್ ಮಾಡಾಗಿದೆ. ಇವಾಗ ಹೊರಡೋ ಬನ್ನಿ. ರೂಮಿಂದ ಬಸ್ ಸ್ಟ್ಯಾಂಡ್ಗೆ ತುಂಬ ದೂರ ಇಲ್ಲ ಅಂತ ಹೇಳಿ ವಾಕ್ ಮಾಡ್ಕೊಂಡು ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಾಕ್ ಮಾಡ್ಕೊಂಡು ಹೋಗುವಾಗ ಫುಲ್ ಎನರ್ಜಿ ಇತ್ತು. ತುಂಬ ದೂರ ಇರಲ್ಲಲ್ಲ, ನಿಯರ್ ಅನಿಸ್ತು. ಬಟ್ ಈ ಟ್ರಾಫಿಕಲ್ಲಿ ಸಿಗ್ನಲಲ್ಲಿ ನಡ್ಕೊಂಡು ಹೋಗೋದ್ರೊಳಗೆ ಸಾಕಾಗಿ ಹೋಯಿತು. ಯಾಕಾದರೂ ವಾಕ್ ಮಾಡ್ಕೊಂಡು ಹೋದ್ವಿ ಅನ್ನೋ ಥರ ಫೀಲ್ ಆಯಿತು. ಹೋಗುವಾಗ ಅಲ್ಲೇ ಶಾಪಲ್ಲಿ ಒಂದು ಚಾಕ್ಲೇಟನ್ನು ಪರ್ಚೇಸ್ ಮಾಡಿಕೊಂಡು ಹಾಗೆ ತಿಂತಾ ಹೋದ್ವಿ. ನಡ್ಕೊಂಡು ಹೋಗುವ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿ ಹೋಗಿದ್ದಾಗಿತ್ತು. ಬಟ್ ಕಡೆಗೆ ಯಾಕಾದರೂ ನಡ್ಕೊಂಡು ಹೋದ್ವಿ ಅನ್ನೋ ಥರ ಅನಿಸ್ಬಿಡ್ತು. ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ವಿ, ಹಾಗಾಗಿ ಸ್ವಲ್ಪ ಎನರ್ಜಿ ಇತ್ತು. ನಡೆಯೋಕ್ಕೂ ಏನೋ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಬಸ್ಸು 9:40ಕ್ಕಿತ್ತು, ಆದರೆ ನಾವು 9 ಗಂಟೆಗೆ ರೀಚ್ ಆಗಿಬಿಟ್ವಿ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದು. ತುಂಬ ಒಂದು 40 ಮಿನಿಟ್ಸ್ ತನಕ ಕೂತ್ಕೊಂಡ್ವಿ. ಅಲ್ಲಿ ಕೂತ್ಕೊಂಡು ಏನು ಮಾಡಿದ್ವಿ ಅಂತ ಹೇಳಿದರೆ, ಎಷ್ಟೆಲ್ಲ ವೆಹಿಕಲ್ಸ್ ಹೋಗ್ತಾ ಇದೆ ಅಂತೇಳಿ ಚೆಕ್ ಮಾಡೋದೇ ಆಯ್ತು ನಮಗೆ. ಕಡೆಗೆ ಫೈನಲಿ ಬಸ್ ಬಂತು. ಬಸ್ ಹತ್ಕೊಂಡು ಕೂತ್ಕೊಂಡ್ವಿ. ಬಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಳಗಡೆ ತುಂಬ ಕ್ಲೀನಾಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು. ಲಾಂಗಾಗಿ ಟ್ರಾವೆಲ್ ಮಾಡುವಾಗ ಬಸ್ಸೆಲ್ಲ ಕ್ಲೀನ್ ಇಲ್ಲ ಅಂತ ಹೇಳಿದರೆ ನಾವು ಮಾಡ್ತಾ ಇರೋ ಜರ್ನಿನೇ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಅನಿಸಲ್ಲ. ಬಟ್ ಆದರೆ ಈ ಬಸ್ಸು ತುಂಬ ಕ್ಲೀನ್ ಆಗಿರೋದ್ರಿಂದ ಒಂಥರ ತುಂಬ ಹ್ಯಾಪಿ ಆಯಿತು. ಅರೌಂಡ್ 12 ಗಂಟೆ ಹಾಗೆ ಒಂದು ಸಲ ವಾಶ್ರೂಮ್ಗೆ ಸ್ಟಾಪ್ ಕೊಟ್ಟಿದ್ರಾಗಿತ್ತು. ಹಾಗೆ ನೋಡ್ತಾ ಎಷ್ಟು ಬೇಗ 5:30 ಆಯಿತು ಅಂಥೇಳಿ ಗೊತ್ತೇ ಆಗಿಲ್ಲ. ಮಲಗಿದ್ದೊಂದು ನೆನಪಿದೆ ಅಷ್ಟೇ. ಎಷ್ಟು ಬೇಗ 5:15 ಆಯಿತು ಅಂತ ಹೇಳಿದರೆ ನಾವು ಕರೆಕ್ಟ್ 5:15ಗೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ರೀಚ್ ಆಗ್ತೀವಿ. 5:10 ಹಾಗೆ ಎದ್ದು ಕೂತ್ಕೊಂಡು ಬಿಟ್ಟಿದ್ವಿ ಎಲ್ಲಾದರೂ ಕಡೆಗೆ. ಮತ್ತೆ ಮಲಗಿದ್ರೆ ನೆನಪು ಹೋಗಿಬಿಡುತ್ತೆ ಕಡೆಗೆ. ಹಾಗಾಗಿ ಕಡೆಗೆ ನಾವು ಇಳಿದಿದ್ದು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಲ್ಲಿ. ಇಳಿದಿದ್ದ ಕೂಡಲೇ ಎಲ್ಲ ಆಟೋದವರು ಓಡಿ ಬರ್ತಾರೆ. ಪಾಪ ಅನ್ನಿಸ್ತು, ಅವರು ಎಷ್ಟು ಕಷ್ಟಪಡ್ತಾರಲ್ಲ ಅನ್ನಿಸ್ತು. ಒಂದೊಂದು ಬಸ್ ಬರುವಾಗಲೂ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬಸ್ ಬರ್ತಾಯಿತ್ತು. ಒಬ್ಬೊಬ್ಬರು ಪಡ್ತಾ ಇರೋ ಕಷ್ಟ ನೋಡಿನೇ ಪಾಪ ಅನ್ನಿಸ್ತು. ಹಾಗೆ ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಫೈನಲಿ ನಾವೆಲ್ಲಿ ಗೆಸ್ಟ್ ಹೌಸನ್ನು ಬುಕ್ ಮಾಡಿದ್ವಿ ಅಲ್ಲಿ ಫೈನಲಿ ರೀಚ್ ಆದ್ವಿ. ಇದು ಇವತ್ತಿನ ಸಿಂಪಲ್ ಲಾಗ್ ಆಗಿತ್ತು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.